Gen Z is looking for what I get from this ಅಂತ ಅಂದ್ರೆ, how can they take this as career options? ಅಂದ್ರೆ financially how stable this would be when you compare it with any usual IT professional or banker. See, when you compare it to a regular IT job, comparison ಮಾಡೋದು ಸ್ವಲ್ಪ ಕಷ್ಟನೇ, ಬಿಕಾಸ್ ಯು ಕಾಂಟ್ ಕಂಪೇರ್, ಜನರಲಿ ಕಂಪ್ಯಾರಿಸನ್ ಆ್ಯಪಲ್ಸ್ ಟು ಆ್ಯಪಲ್ಸ್ ಮಾಡ್ತಾರೆ. ಸೊ ಬಟ್ ನೀವು ಇನ್ನೂ ಕಂಪೇರ್ ಅದೇ ಥರ ಮಾಡಬೇಕು ಅಂದರೆ ಇಟ್ ಈಸ್ ಫೈನಾನ್ಷಿಯಲಿ ಫೀಸಿಬಲ್. ಈಗ ಸ್ಟೇಬಲ್ ಅನ್ನೋ ಪದ ಅದನ್ನು ಯಾವುದೇ ಸೆಕ್ಟ್ರಿಗೆ ಹಾಕೋದು ಇಟ್ಸ್ ರಿಯಲಿ ಡಿಫಿಕಲ್ಟ್. I mean, you don't have a stable IT job even today. Like any day you can be fired. There are a lot of people who are getting fired. So any day bank can crash and then you can actually send out. ಮೂವಿ ಮಾಡ್ತಿದ್ದಾರೆ ಇಟ್ಕೊಳ್ಳೋಣ. ಯು ಆರ್ ರಿಯಲಿ ಗುಡ್ ಅಟ್ ಆ್ಯಕ್ಟಿಂಗ್. ಥಿಯೇಟರಲ್ಲಿ ನಿನಗೆ ಅಷ್ಟೊಂದು ದುಡ್ಡು ಬರ್ತಾ ಇಲ್ಲ, ಮೂವಿ ಮಾಡು. ನೀನು 3 ತಿಂಗಳಲ್ಲಿ ದುಡಿಯೋದು, ನೀನು ಮೂವಿ ನೀನು ಒಂದು ಮಾಡಿದ್ರೆ ಸಾಕು, ಅಷ್ಟು ದುಡ್ಕೊಂಡು ಬಿಡ್ತೀಯ. ಲೀಡ್ ರೋಲಲ್ಲಿ ಯಾವುದೋ ಒಂದು ರೋಲಲ್ಲಿ ಮಾಡಿದ್ರೆ ಮೇ ಬಿ ಯು ವಿಲ್ ಬಿ ಇನ್ ಅ ಬೆಟರ್ ಪ್ಲೇಸ್ ಇನ್ ಯೋರ್ ಪರ್ಸನಲ್ ಲೈಫ್. ಹೌ ಇಸ್ ದಿಸ್? ಹಂಗೆ ಹೇಳ್ಕೊಂಡೆ ಕನ್ನಡದಲ್ಲಿ 256 ಸಿನಿಮಾ ಒಂದು ವರ್ಷಕ್ಕೆ ಪ್ರೊಡ್ಯೂಸ್ ಆಗ್ತಿರೋದು, ಒಂದೂ ನೋಡ್ತಿಲ್ಲ. 256 ವರ್ಷದಲ್ಲಿ 256 ಸಿನಿಮಾದಲ್ಲಿ, ಕನ್ನಡದ ಸಿನಿಮಾದಲ್ಲಿ 3-4 ಬ್ರೇಕ್ ಇವನ್ ಮಾಡುತ್ತೆ. ನಾನು ತುಂಬ ಬ್ಲಂಟಾಗಿ ಅಫ್ರೆಂಟಾಗಿ ಎಲ್ಲ ಕಡೆಗೂ ಹೇಳ್ತಿರೋದು, ನಮ್ದೊಂದು ನಾಟಕ ಇದೆ, ಇಂಗ್ಲೀಷ್ ನಾಟಕ, ಹೂ ಕಿಲ್ಡ್ ಅಗಾತಾ ಅಂತ. ಇಟ್ಸ್ ಎನ್ ಇಂಗ್ಲೀಷ್ ಇಂಟ್ರಾಕ್ಟಿವ್ ಪ್ಲೇ. I can challenge that play is seen by more number of audience than any regular Kannada film that has released in past 1.5 years. Yeah. And also earned more than any one of the regular Kannada films that has come. ಅಂದರೆ ನೋಡಿ, ಮೂವಿ ಮಾಡೋದು ಈಗಿನ why not you do ಕನ್ನಡ ಮೂವೀಸ್? ಕನ್ನಡ ಮೂವೀಸ್ ಹೇಳ್ತಿರೋದು ಅಲ್ಲ, ಹೂ ಕಿಲ್ಡ್ ಅಗಾತಾನೆ ಕನ್ನಡ ಮೂವಿ ಮಾಡಬೇಕು. ವೆಲ್ ನೋನ್ ಫೇಸಸ್ ಹಾಕೊಂಡು ಮಾಡಿದ್ರೆ ಇಟ್ ವಿಲ್ ನಾಟ್ ರನ್. ಮೂವಿ ಸಿನಿಮಾ ಇಂಡಸ್ಟ್ರಿನೇ ಬೇರೆ, ಥಿಯೇಟರ್ ಇಂಡಸ್ಟ್ರಿನೇ ಬೇರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡ್ಡಿದೆ ಅನ್ನೋದು ಮಿತ್ತು, ಥಿಯೇಟರ್ ಇಂಡಸ್ಟ್ರಿಯಲ್ಲಿ ದುಡ್ಡಿಲ್ಲ ಅನ್ನೋದು ಮಿತ್ತು. ದೋಸ್ ಆರ್ ಆಲ್ ಟೂ ಬಿಗ್ ಮಿತ್ಸ್ ದಟ್ ಆರ್ ದೇರ್. ಈ ಥಿಯೇಟರ್ನ ಪೂರ್ ಮ್ಯಾನ್ಸ್ ಆರ್ಟ್ ಅಂತ ಬಿಂಬಿಸ್ಬಿಟ್ಟಿದ್ದಾರೆ. ಇಟ್ಸ್ ಬಿನ್ ಇಂಟರ್ಪ್ರಿಟೆಡ್ ದಟ್ ವೇ ಫಾರ್ ಪೊಲಿಟಿಕಲ್ ರೀಸನ್ಸ್. 70s, 80s saw huge political uprising in this country. ಅವ್ರಿಗೆ ಆ ಪೊಲಿಟಿಕಲ್ ಅಪ್ರೈಸಿಂಗಲ್ಲಿ ಸಿಕ್ಕಿದ್ದು ಆರ್ಟ್ ಫಾರ್ಮು ಥಿಯೇಟರ್, ಅದನ್ನು ಬಳಸ್ಕೊಂಡ್ರು. ಈ ಥಿಯೇಟ್ರಲ್ಲಿ ಕಮ್ಯುನಿಸಮ್ ಮತ್ತು ಸೋಷಿಯಲಿಸಮ್ ಮೂಮೆಂಟ್ನ ಅನ್ನೆಸೆಸರಿ ತೊರಕ್ಬಿಟ್ರು. ಈ ಕಮ್ಯುನಿಸಮ್ಮು ಮತ್ತು ಸೋಷಿಯಲಿಸಮ್ ಮೂಮೆಂಟ್ನ ತೊರಕ್ದಾಗ ಈ ಆರ್ಟ್ ಫಾರ್ಮು ಸತ್ತೋಯ್ತು. ಸತ್ತೋಗಿ ದುಡ್ಡು ಮಾಡಬಾರ್ದು, ಅದರಲ್ಲಿ ನೀನು ಇದು ಮಾಡಬಾರ್ದು. ಇವಾಗ ನೋಡಿ, ಎಷ್ಟೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಬರ್ತಿದೆ. ದೊಡ್ಡ ದೊಡ್ಡ ಆ್ಯಕ್ಟರ್ಸು ಅವರು ಹಿಂದಿ ಸಿನಿಮಾ ಇಂಡಸ್ಟ್ರಿ ಎಲ್ಲ ಹೋಗಿ ಸುಮಾರು ಆ್ಯಕ್ಟ್ ಮಾಡಾದ್ಮೇಲೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ, ಇದೇ ಥರ ಪಾಡ್ಕಾಸ್ಟಲ್ಲಿ ನನ್ನ ಕಮ್ಯುನಿಸಮ್ ಏನೂ ಕೊಡಲಿಲ್ಲ, ಸುಮ್ಮನೆ ಥಿಯೇಟ್ರ್ ಅವ್ರು ನನಗೆ ಅದನ್ನ ನಂಬಿಸ್ಬಿಟ್ಟು ಇದು ಮಾಡಿದ್ರು, ಹಂಗೆ ಹೆಂಗಿದೆ, ಎಷ್ಟೋ ಜನ ಹೇಳಿದ್ದಾರೆ ಅದ್ರ ಬಗ್ಗೆ. ಸೊ ಅವರು ಒಂದು ಪೊಲಿಟಿಕಲ್ ಗೇನ್ಗೋಸ್ಕರ ಈ ಆರ್ಟ್ ಫಾರ್ಮ್ನ ಕ್ಯಾಪಿಟಲಿಸಮಿಂದ ದೂರ ಇಟ್ಬಿಟ್ರು. ನೀವು ಥಿಯೇಟ್ರಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ, ಬ್ರಾಡ್ವೇ ಅಂತ ಅಮೇರಿಕಾದಲ್ಲಿದೆ. ಇಟ್ಸ್ ಎ ಬಿಗ್ ಥಿಯೇಟರ್ ಕಂಪ್ನಿ. ಹ್ಯಾರಿ ಪಾಟರ್, ಲಯನ್ ಕಿಂಗ್, ಅಲಾದಿನ್ ಅಂತ ಪ್ರೊಡಕ್ಷನ್ಸ್ ಮಾಡ್ತಾರೆ. ಬ್ರಾಡ್ವೇ ಪ್ರೊಡಕ್ಷನ್ಸ್. ಇವತ್ತಿನ ಟಿಕೆಟ್ ಪ್ರೈಸ್ ಬ್ರಾಡ್ವೇ ಎಷ್ಟು ಗೊತ್ತಾ? $250 ಆಫ್ ಸೀಸನ್ ಟಿಕೆಟ್. 1 ಟಿಕೆಟ್ $200 ಅಂದರೆ $20,000. ಆವ್ರೇಜ್ ಟಿಕೆಟ್ ಅದು. ಅದ್ರಲ್ಲಿ ಫಸ್ಟ್ ಕ್ಲಾಸು, ಫ್ರಂಟ್ ಸಿಟ್ಟಿಂಗ್ ಅಲ್ಲ. ಆ ಥರ ಎಷ್ಟೋ ಥಿಯೇಟರ್ ಕಂಪ್ನೀಸ್ ವೆಸ್ಟರ್ನ್ ಕಂಟ್ರೀಸಲ್ಲಿದೆ. ದೇ ಆರ್ ಸರ್ವೈವಿಂಗ್. ಅವ್ರಿಗೆ ಯಾವ ಸಿನಿಮಾ ಹಂಗೆ ಹೋಗ್ಬೇಕಾಗಿಲ್ಲ. ದೇ ಆರ್ ಡೂಯಿಂಗ್ ವೆರಿ ಗುಡ್. ನಮ್ಮ ಕಂಪ್ನಿ ನಾಟಕಗಳಲ್ಲಿ ಚೆನ್ನಾಗಿ ಮಾಡ್ತಿರಲ್ವ, ವಿಚ್ ವಾಸ್ ರೊಟೇಟರಿ ಕಂಪ್ನಿ ನಾಟಕಗಳು, ಎಷ್ಟೋ ವರ್ಷದಿಂದ ಚೆನ್ನಾಗೇ ಮಾಡ್ತಿದ್ವಲ್ಲ. ಫ್ಯಾಕ್ಟ್ರಿಗಳು ಯಾಕೆ ಯಾವ ಕಾರಣಕ್ಕೆ ಮುಚ್ಚಿತೋ, ಅದೇ ಥರ ಥಿಯೇಟರ್ ಕಂಪ್ನೀಸು ಮುಚ್ಚಿದ್ದು ಫಾರ್ ಅನ್ನೆಸೆಸರಿ ಅಪ್ರೈಸಿಂಗ್. ಒಂದು ಪೊಲಿಟಿಕಲ್ ಅಫಿನಿಟಿಗೋಸ್ಕರ, ಒಂದು ಪೊಲಿಟಿಕಲ್ ಅಪ್ರೈಸಿಂಗ್ಗೋಸ್ಕರ, ಇದರಿಂದ ನೀನು ದುಡ್ಡು ಮಾಡಬಾರ್ದು ಅನ್ನೋ ಒಂದು ಇಂಟರ್ಪ್ರಿಟೇಷನ್ಗೋಸ್ಕರ. ದಟ್ಸ್ ಅ ಫಾಲ್ಸ್ ನರೇಟಿವ್ ದಟ್ ಇಸ್ ಬೀನ್ ಬಿಲ್ಟ್. ಸಿನಿಮಾಯಿಂದ ದುಡ್ಡು ಮಾಡ್ತೀವಿ ಅನ್ನೋದು ಇಟ್ಸ್ ಅ ಫಾಲ್ಸ್ ನರೇಟಿವ್, ದಟ್ ಈಕ್ವಲಿ ಫಾಲ್ಸ್ ನರೇಟಿವ್ ದಟ್ ಬಿಲ್ಟ್. ಇವಾಗ ನಿಮ್ಗೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ $100 ಹಾಕಿದ್ರೆ, ಸುಮಾರು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ,
ಇವತ್ತಿಗೆ ಮಲ್ಟಿಪ್ಲೆಕ್ಸ್ ಕಾಲದಲ್ಲಿ ಒಬ್ಬ ಪ್ರೊಡ್ಯೂಸರ್ 100 ರೂಪಾಯಿ ಹಾಕಿದ್ರೆ ಒಂದು ಟಿಕೆಟ್ಗೆ, ಒಂದು ಟಿಕೆಟ್ 100 ರೂಪಾಯಿ ಖರೀದಿ ಮಾಡಿದ್ರೆ ಅವ್ನಿಗೆ ವಾಪಸ್ ಬರೋದು 19 ರೂಪಾಯಿ ಎಲ್ಲ ಕಟ್ಟುಗಳು ಹೋಗಿ. ಮಲ್ಟಿಪ್ಲೆಕ್ಸ್ ಕಟ್ಟು, ಡಿಸ್ಟ್ರಿಬ್ಯೂಟರ್ ಕಟ್ಟು, ಟ್ಯಾಕ್ಸು, ಕ್ಯೂಬೋರ್ ಕಟ್ಟು, ಬೇರೆ ಬೇರೆ ಏನೇನು ಕಟ್ಟಿದ್ದೆ ಎಲ್ಲ ಸೇರಿ ಅದೆಲ್ಲ ಸೇರಿ 19 ರೂಪಾಯಿ ಏನೋ ಬರುತ್ತೆ ವಾಪಸ್ ಅಷ್ಟೇ. ಸೊ ಐ ಥಿಂಕ್ ಇಟ್ಸ್, ಅದು ಹೇಳಿದ್ನಲ್ಲ, 2 ಡಿಫ್ರೆಂಟ್ ಮಿತ್ಸ್ ದಟ್ ನೀಡ್ಸ್ ಬಿ ಬಸ್ಟೆಡ್. ಸೊ ಸಿನಿಮಾ ಮಾಡಿದ ತಕ್ಷಣ ನಾನು ಸೂಪರ್ ಸ್ಟಾರ್ ಆಗೋದಿಲ್ಲ ಅಥವಾ ಹಣವಂತ ಆಗೋದಿಲ್ಲ, ನಾಟಕ ಮಾಡಿದ ತಕ್ಷಣ ನಾನು ಬಡವ ಆಗೋದಿಲ್ಲ, ರೈಟ್? ಸೊ ಬಟ್ ವಿ ಸಿ ದಟ್ ಶಿಫ್ಟ್ ಅಲ್ಲ, ನಾಟಕ ಮಾಡಿದವರು ಮೂವಿಗೆ ಶಿಫ್ಟ್ ಆಗ್ತಿದ್ದಾರೆ. ನಾನು ಶಿಫ್ಟ್ ಅಂತ ಕರೆಯೋದಿಲ್ಲ, ಇಟ್ಸ್ ಎ ಡಿಫ್ರೆಂಟ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಮೂವಿ. ಹಾಂ, ನಾವು ಅದನ್ನು ಶಿಫ್ಟ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೋತೀವಿ. ಈಗ ಅಂದ್ರೆ ಅವ್ರು ಮತ್ತೆ ಡ್ರಾಮಾನೇ ಮಾಡ್ತಾರೆ, ಎಷ್ಟೊಂದು ಜನ They'll ಕಂಟಿನ್ಯೂ come ಮಾಡ್ತಾರೆ. back ಅಂತ. ಇವಾಗ ದೊಡ್ಡ ಟ್ರೆಂಡ್ ಅದು. ನಸೀರುದ್ದೀನ್ ಶಾ ತಗೊಳ್ಳಿ, ನಸೀರುದ್ದೀನ್ ಶಾ ಅವರ ಒಂದು ನಾಟಕ ಈ PCPA ಪ್ರೆಸ್ಟೀಜ್, ಕೋಡೇಸ್ ಅವರ ಪ್ರೆಸ್ಟೀಜ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಅವ್ರು 3,000 ರೂಪಾಯಿ ಮಿನಿಮಮ್ ಟಿಕೆಟು. ಇವಾಗ ಅವ್ರು ರಂಗಶಂಕರದಲ್ಲಿ ಅವ್ರು ಮೋಸ್ಟ್ಲಿ ಒಂದು ನಾಟಕ ಇರ್ಬೋದು ಅನ್ಸುತ್ತೆ, 700-800 ರೂಪಾಯಿ ಕಡಿಮೆ ಮಾಡೋದೇ ಇಲ್ಲ. ಸುಮಾರು ಜನ ಮಾಡ್ತಾರೆ. ಕನ್ನಡದಲ್ಲಿ ಆ ಟ್ರೆಂಡ್ ನನ್ನ ಪ್ರಕಾರ ಇನ್ನೊಂದು 2 ವರ್ಷದಲ್ಲಿ ಶುರು ಆಗ್ಬಿಡುತ್ತೆ, ಅಥವಾ 2 ವರ್ಷನೂ ಅಲ್ಲ, ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ನೋಡಿ ಸ್ವಲ್ಪ ಎಸ್ಟಾಬ್ಲಿಷ್ ಆಗಿರುವಂಥ ಆ್ಯಕ್ಟರ್ಸ್ ಯಾರಿದ್ದಾರಲ್ಲ ಸಿನಿಮಾದಲ್ಲಿ, ಅವ್ರು ವಾಪಸ್ ಬಂದು ನಾನು ಥಿಯೇಟ್ರ್ ಮಾಡ್ತೀನಿ. ಮುಂಚೆ ಥಿಯೇಟ್ರ್ ಮಾಡಿರಲಿಲ್ಲ ಅಂದ್ರೂ ಇವಾಗ ಸುಮ್ಮನೆ ಇಲ್ಲಿ ನಾನು ಅಲ್ಲಿ ನೋಡಿದ್ರಿಂದ ಇಲ್ಲಿ ವಾಪಸ್ ನಂಗೆ ದುಡ್ಡು ಕೊಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ನಾನು ಥಿಯೇಟ್ರ್ ಮಾಡ್ತೀನಿ ಅಂತ ನಾಟಕ ಮಾಡೋಕ್ಕೆ ಶುರು ಮಾಡ್ತಾರೆ. ಇಟ್ ವಿಲ್ ಕಮ್ ಬ್ಯಾಕ್. ಸೊ ಸಿ, ಅದನ್ನು ನಾವು ಶಿಫ್ಟ್ ಅಂತ ಅನ್ಕೋಬಾರ್ದು. ಇವಾಗ ಹಂಗಂದ್ರೆ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ, ಅದನ್ನು ನೀವು ಶಿಫ್ಟ್ ಅಂತ ಕರಿತೀರಾ? ನೋ. ವೈ ಡೋಂಟ್ ಯು ಕಾಲ್ ದಟ್ ಅಸ್ ಶಿಫ್ಟ್? ವ್ಯೂವರ್ಸ್ ಕಡಿಮೆ ಆಗಿದ್ದಾರೆ ಅಲ್ವಾ? ಇವಾಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಿದ್ರೆ ಅದನ್ನ ಇದೇ ಥರ ಶಿಫ್ಟ್ ಅಂತ ಕರಿತೀರಾ? ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ನೀವು ವೆಬ್ ಸೀರೀಸಲ್ಲಿ ಮಾಡ್ತೀನಪ್ಪ, ಶಿಫ್ಟ್ ಆಗ್ಬೋದಾ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಸಿನಿಮಾದಲ್ಲಿ ಮಾಡ್ತಿರೋರು ವೆಬ್ ಸೀರೀಸ್ ಅಲ್ಲಿ ಮಾಡ್ತಿದ್ದಾರೆ ಅಂತ. ಸೊ ದ ಥಿಂಗ್ ಇಸ್ ದಟ್ ಅದು ಹೆಂಗೆ ಶಿಫ್ಟ್ ಅಲ್ವೋ ಇದು ಶಿಫ್ಟ್ ಅಲ್ಲ. ಇಟ್ ಜಸ್ಟ್ ಡಿಫ್ರೆಂಟ್ ಮೀಡಿಯಮ್ ಆಫ್ ಪರ್ಫಾರ್ಮೆನ್ಸ್. ಅಷ್ಟೇ ಲೈವ್ ಪರ್ಫಾರ್ಮೆನ್ಸ್ ಮಾಡ್ತಿದ್ರು, ಇವಾಗ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಮುಂಚೆ ನೆಕ್ಸ್ಟ್ OTT ಮುಂದೆ ಪರ್ಫಾರ್ಮ್ ಮಾಡ್ಬೋದು, ಇನ್ನೂ ಸ್ಮಾಲ್ ಸ್ಕ್ರೀನಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಬೇರೆ ಬೇರೆ ಇದರಲ್ಲಿ ಇವಾಗ ಮೈಕ್ರೋ ಡ್ರಾಮಾಸ್ ಬಂದಿದೆ, ಮೊಬೈಲಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಸೊ ಡಿಫ್ರೆಂಟ್ ಮೀಡಿಯಮ್ಸ್. ಸೊ ಹಾಗಾಗಿ ನಾವು ಅದನ್ನು ಪ್ರೋಗ್ರೆಷನ್ ಆಗಲಿ ಅಥವಾ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗಲಿ ಅದೆಲ್ಲ ಮಿತ್ಸ್, ಅದೆಲ್ಲ ಏನೂ ವರ್ಕೌಟ್ ಆಗಲ್ಲ. ನಾಟಕದಲ್ಲಿ ಮಾಡೋರು ಸಿನಿಮಾಲಿ ಯಾಕೆ ಮಾಡ್ತಾರೆ ಅಂದರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಜನ ತಗೋತಾರೆ ಅಷ್ಟೇ. ಲೈಕ್ ಕೆನ್ ಯು ರೀಪ್ಲೇಸ್ ಅನ್ ಆ್ಯಕ್ಟರ್ ಲೈಕ್ ರಂಗಾಯಣ ರಘು और ಅಚ್ಯುತ್ ರಾವ್, ಅಚ್ಯುತ್ ಕುಮಾರ್, ಎಲ್ಲ ರಂಗಭೂಮಿಯಿಂದ ಬಂದವರು. ಸೊ ಅವ್ರಿಗೆ ನಾಟಕ ಮಾಡಿ 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 ಎಷ್ಟು ಚೆನ್ನಾಗಿ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಅಂದರೆ ಚೆನ್ನಾಗಿ ಜನ ತಗೋತಾರೆ ಅವ್ರಿಗೆ. ಲೈಕ್ ಪ್ರಕಾಶ್ ಬರೋಡಿ ಸರ್, ಲೈಕ್ ಹೀಸ್ ಫ್ರಮ್ ಥಿಯೇಟರ್, ಈಕ್ವಲಿ ಅವ್ರು ಥಿಯೇಟರ್ ಮಾಡ್ತಾರೆ, ಇನ್ನು ಇವಾಗೂ ಮಾಡ್ತಾರೆ. ಅಬ್ಸಲ್ಯೂಟ್ಲಿ. ಅವ್ರ ಪರ್ವ ಇವಾಗಲೂ ಡೈರೆಕ್ಟೆಡ್ play directed by him, Parva, still runs houseful. 8 hours play. 8 hours play ಮಹಾಭಾರತದ ಪರ್ವ SL ಭೈರಪ್ಪ ಅವ್ರು ಬರ್ದಿರೋದು. ಈಗ ತಾನೇ ಸೀರೀಸ್ ಆಫ್ ಶೋಸ್ ಮಾಡಿ ಮುಗಿಸಿದ್ರು, 8 ಶೋ ಮಾಡಿದ್ರು, ಕನ್ನಡಲ್ಲೂ ಮಾಡಿದ್ರು, ಇಂಗ್ಲೀಷಲ್ಲೂ ಮಾಡಿದ್ರು. ರನ್ಸ್ ಪ್ಯಾಕ್ಡ್ ಹೌಸಸ್, 8 ಅವರ್ ಜನ ಕೂತ್ಕೊಂಡು ನೋಡ್ತಾರೆ. ಯಾವ ಸಿನಿಮಾ 8 ಅವರ್ ಕೂತ್ಕೊಂಡು ನೋಡಿದಾರೆ ಹೇಳಿ? 3 ಅವರಿಗೆ ಬಂದಿರೋದನ್ನೇ ತಲೆನೋವು ಅಂತಾರೆ, ಆಗಲ್ಲ ತಡ್ಕೊಳಕ್ಕೆ ಅಂತ. 8 hours they sit through 1 lunch break, 3 short breaks.